ಸೆಕೆಂಡ್ PUC ಹಿಸ್ಟ್ರಿಯಲ್ಲಿ ಇತಿಹಾಸದಲ್ಲಿ ಏನು ಮಾಡ್ತಾ ಇದ್ದೀನಿ, ಫಸ್ಟ್ ಟೆಸ್ಟ್ಗೆ ಬೇಕಾಗ್ತಕ್ಕಂಥ ಒಂದು ಎಕ್ಸಾಮ್ನ ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಇದೆ. ಸೊ ಬಟ್ ಕ್ವಶನ್ಸ್ಗಳು ಭಾಳ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಸೊ ಇದೇ ಥರನಾಗಿರ್ತಕ್ಕಂಥ ಎಲ್ಲ ವಿಷಯಗಳು ಹಾಕಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಥಮ ಮತ್ತು ದ್ವಿತೀಯ PUC ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ನಾನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳ ಲಿಂಕ್ಗಳನ್ನು ಸಜೆಸ್ಟ್ ಮಾಡ್ತೀನಿ. ಕನ್ನಡ ಮತ್ತು ಇಂಗ್ಲೀಷ್ ಕ್ವಶನ್ ಪೇಪರ್. ಸೊ ಇದು ಹಿಸ್ಟ್ರಿ ಇದೆ. ಸೊ ಹಿಸ್ಟ್ರಿಯಲ್ಲಿ ಕೂಡ ಕಡೆ ತನಕ ನೋಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. 1 ಮಾರ್ಕ್ಸಿಗೆ ಬರ್ತಕ್ಕಂಥ ಪದೇ ಪದೇ ನಾಣ್ಯಶಾಸ್ತ್ರದ ಡೆಫಿನೇಷನನ್ನು ಕೇಳ್ತಾರೆ. ಸೊ ಬ್ಯಾಪೆಟ್ ಮಾಡ್ಕೊಂಡು ಹೋಗಿ. ಇನ್ನು ಹಳೆ ಶಿಲಾಯುಗದ ಪ್ರಕಾರ ಮಾನವ ಬಳಸಿದ ಕಲ್ಲಿನ ಪ್ರಕಾರದ ಹೆಸರು, ಮೆಹೆಂಜೋದಾರೋ ಪದದ ಅರ್ಥ, ಸತ್ತವರ ದಿಬ್ಬ ಇದೆಯಲ್ಲ ಅದನ್ನು ನೋಡ್ಕೊಂಡೋಗಿ. ಆರ್ಯರ ಪ್ರಮುಖ ಕಸುಬು, ಇನ್ನು ಕಾನಿಷ್ಕನ ರಾಜಧಾನಿ ನಿಮಗೆ ಏನಾಗ್ಬೋದಪ್ಪ ಅಂದ್ರೆ 1 ಮಾರ್ಕಲ್ಲಿ ಬರ್ಬೋದು. ಇನ್ನು 2 ಮಾರ್ಕ್ಸಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದರೆ, ಕರ್ನಾಟಕವನ್ನು ಆಳಿದ ಯಾವುದಾದರೂ 2 ಮುಖ್ಯ ರಾಜಮನೆತನಗಳು, ಮಧ್ಯಶಿಲಾಯುಗದ 2 ತಾಣಗಳು, ಸಿಂಧೂ ಜನರ ಶವ ಸಂಸ್ಕಾರದ 2 ಪದ್ಧತಿಗಳು, ಯಾವುದಾದರೂ 2 ವೇದಗಳ ಹೆಸರು, ಅದು ಋಗ್ವೇದ ಇರ್ಬೋದು, ಯಜುರ್ವೇದ ಇರ್ಬೋದು, ಸಾಮವೇದ ವೇದ ಇರ್ಬೋದು, ಅಥವಾ ಅಥರ್ವ ವೇದ ಇರ್ಬೋದು. ಇನ್ನು ವರ್ಧಮಾನನ ತಂದೆ ತಾಯಿ ಹೆಸರು. ಓಕೆ, 4ನೇ ಬೌದ್ಧ ಸಮ್ಮೇಳನವನ್ನು ಏಕೆ ನಡೆಸಿದರು, ಯಾವಾಗ ನಡೆಸಿದರು ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಸೊ ವಿಶೇಷವಾಗಿ 2 ಮಾರ್ಕ್ಸ್ ಕ್ವಶನ್ಗಳು ಕೂಡ ನಿಮ್ಗೆ ಏನಾಗ್ತಾವಪ್ಪ ಅಂತಂದ್ರೆ ಒಳ್ಳೆಯ ಅಂಕಗಳನ್ನು ತಂದು ಕೊಡ್ತಾವೆ. ಇದನ್ನು ನೋಡ್ಕೊಂಡು ಹೋಗಿ. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ. 5 ಮಾರ್ಕ್ಸಲ್ಲಿ ಪದೇ ಪದೇ ಕೇಳ್ತಕ್ಕಂಥ ಪ್ರಶ್ನೆ, ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವ ಅನ್ನೋದನ್ನು ನೋಡ್ಕೊಂಡೋಗಿ. ಇದು ಭಾಳ ಮೋಸ್ಟಾಗಿ ಬರ್ತಕ್ಕಂಥ ಪ್ರಶ್ನೆ. 5 ಮಾರ್ಕ್ಸಿಗೂ ಬರ್ಬೋದು, 10 ಮಾರ್ಕ್ಸಿಗೂ ಬರ್ಬೋದು. ಇನ್ನು ಸಿಂಧೂ ನಾಗರಿಕತೆಯ ನಗರ ಯೋಜನೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಆರ್ಯರ ಸಾಮಾಜಿಕ ಸ್ಥಿತಿಯನ್ನು ಬರೀಬೇಕು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೌರ್ಯರ ಮನೆತನದ ಕೊಡುಗೆಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ. ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು 10 ಮಾರ್ಕ್ಸಲ್ಲಿ ನೋಡೋದಾದರೆ, ಬುದ್ಧನ ಜೀವನ ಮತ್ತು ಸಾಧನೆಗಳು, ಅಶೋಕನ ಜೀವನ ಮತ್ತು ಸಾಧನೆಗಳು. 1 ಕ್ವಶನ್ ಅಂತೂ ಕೂಡ ನಿಮಗೆ ಫಿಕ್ಸ್ ಆಗಿ ಏನಾಗ್ತದಪ್ಪ ಅಂದರೆ ಬಂದೇ ಬರ್ತದೆ. ಸೊ 5 ಮಾರ್ಕ್ಸ್ಗೆ ಬಂದಾಗ ಮಿನಿಮಮ್ 1.5 ಪೇಜ್ ಬರೀರಿ. ಇನ್ನು 10 ಮಾರ್ಕ್ಸಿಗೆ ಬಂದಾಗ 2.5 ಪೇಜಿಂದ ನೀವೇನು ಮಾಡಬೇಕು, 3 ಪೇಜ್ ಬರೀಬೇಕು. ಬರೆಯುವಾಗ ಪೀಠಿಕೆ ಹಾಕಬೇಕು, ವಿಷಯದ ವಿವರಣೆ ಮಾಡಬೇಕು. ಓಕೆನಾ. ಲಾಸ್ಟ್ ಏನು ಬರಿಬೇಕಪ್ಪ ಅಂತಂದ್ರೆ ಉಪಸಂಹಾರವನ್ನು ಬರಿಬೇಕು. ಸೊ ಇಷ್ಟು ಬರೆದ್ರೇ ನಿಮ್ದು ಏನಾಗ್ತದಪ್ಪ ಅಂತಂದ್ರೆ ಕಂಪಲ್ಸರಿ ಆಗಿರ್ತಕ್ಕಂಥ ಅಂಕಗಳು ನಿಮಗೆ ಸಿಗ್ತವೆ. ಓಕೆನಾ. ಸೊ ಫಸ್ಟ್ ಪ್ರಾಕ್ತನ ಆಧಾರಗಳ ಮಹತ್ವ, ಸಿಂಧೂ ನಾಗರಿಕತೆ ನಗರ ಯೋಜನೆ, ಬುದ್ಧನ ಜೀವನ ಬೋಧನೆ, ಅಶೋಕನ ಜೀವನ ಬೋಧನೆ. 4 ಕ್ವಶನ್ಗಳಲ್ಲಿ 2 ಕ್ವಶನ್ ಅಂತೂ ನಿಮಗೆ ಮ್ಯಾಕ್ಸಿಮಮ್ ಆಗಿ ಬರ್ತಾವೆ. ಸೊ ಪದೇ ಪದೇ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಸ್ವಲ್ಪ ಹೊಂದಿಸಿ ಬರೆಯೋರಲ್ಲಿನೂ ಕೂಡ ಇದರಲ್ಲಿ 1 ಮಾರ್ಕ್ ಕ್ವಶನು ಕೂಡ ನಿಮಗೆ ಬರ್ತದೆ. ಎಸ್, ಭಾಳ ಈಸಿ ಅದ. RB ದಯಾರಾಮ್ ಸಾಹನಿಯವರು ಏನನ್ನು ಶೋಧನೆ ಮಾಡಿದರು, ಹರಪ್ಪ ನಿವೇಶನವನ್ನು ಶೋಧನೆ ಮಾಡಿದರು. ಮಹಾವೀರ. ಎಸ್. ನೆಕ್ಸ್ಟ್ 3 ರತ್ನಗಳು, ಕೌಟಿಲ್ಯ ಅರ್ಥಶಾಸ್ತ್ರ, ಗೌತಮಿ ಬಾಲಶ್ರೀ ನಾಶಿಕ್ ಗೃಹಶಾಸನ, ಕುಜಲ್ ಖುಡ್ಫಿಸ್ನೆಸ್ ಕುಶಾನರ ಮೊದಲ ದರೆ ಅಂತ ನಾನೇ ನಿಮಗೆ ಹೇಳಿದೆ. ಸೊ ಇವುಗಳು ಕೂಡ 1 ಮಾರ್ಕಲ್ಲಿ ನಿಮಗೆ ಏನಾಗ್ತಾವಪ್ಪ ಅಂತಂದ್ರೆ ಬರ್ತಾವೆ. ಸ್ವಲ್ಪ ನೋಡ್ಕೊಂಡು ಹೋಗಿರಿ. ಇನ್ನು ಕಾಲಾನುಕ್ರಮದಲ್ಲಿ ಬರುವಾಗ ನಿಮಗೆ ವರ್ಷಗಳು ಗೊತ್ತಿರಬೇಕು ಸ್ನೇಹಿತರೆ. ಸೊ ವರ್ಷಗಳನ್ನು ಗೊತ್ತಿದ್ದಾಗ ನೀವು ಅವುಗಳನ್ನು ಏರಿಕೆ ಕ್ರಮದಲ್ಲಿ ಏನು ಮಾಡಿರಿ, ಹಚ್ಚಿರಿ. ಸೊ ಅವುಗಳನ್ನು ನೀವೇನು ಮಾಡಬೇಕು, ಸಾಧ್ಯವಾದಷ್ಟು ಇವುಗಳನ್ನು ಕೂಡ ನೀವು ಬರಿಬೋದು. ಮೊದಲ ಘಟನೆ, 2ನೇ ಘಟನೆ, 3ನೇ ಘಟನೆ. ಬಟ್ ಹೆಚ್ಚು ನಿಮ್ಮದು ಆ್ಯಕ್ಯುರೇಟ್ ಏನಪ್ಪ ಅಂದರೆ ವರ್ಷಗಳನ್ನು ಬರೆದು ನೀವು ಎಲ್ಲಾದರೂ ಪ್ರತಿಪಾದನೆ ಬರೆದ್ರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತದೆ. ಸೊ ಇಲ್ಲಿ ಹೇಳ್ತಕ್ಕಂಥದ್ದು ಬುದ್ಧನ ಜೀವನ ಸಾಧನೆ, ಅಶೋಕನ ಜೀವನ ಸಾಧನೆ. ಓಕೆ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಾಕ್ತನ ಶಾಸ್ತ್ರದ ಆಧಾರಗಳ ಪ್ರಾಮುಖ್ಯತೆ ಅಥವಾ ಮಹತ್ವ. ನೆಕ್ಸ್ಟ್ ಸಿಂಧೂ ನಾಗರಿಕತೆ ನಗರ ಯೋಜನೆ. ಇನ್ನು ಆರ್ಯರ ಬಗ್ಗೆ ನೋಡ್ಕೊಂಡು ಹೋಗಿ. ಆರ್ಯರ ಸ್ಥಿತಿಗತಿ ಇರ್ಬೋದು, ಅದು ಆರ್ಥಿಕ, ರಾಜಕೀಯ, ಸಾಮಾಜಿಕವಾಗಿರ್ತಕ್ಕಂಥ ಸ್ಥಿತಿ ಇದೆ ನೋಡ್ಬೋದು. ಆರ್ಯರ ಬಗ್ಗೆ ನಿಮಗೆ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂತಂದರೆ ಬರ್ತಾವೆ. ಮಿನಿಮಮ್ 3 to 4 ಕ್ವಶನ್ಸ್ಗಳು ಇಲ್ಲಿಂದ ಕ್ಯಾರಿ ಆಗ್ತಾವೆ. ಸೊ ಚೆನ್ನಾಗಿ ಇವುಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ಸೊ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತಾವೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇತಿಹಾಸದಲ್ಲಿ ಚೆನ್ನಾಗಿ ಓದ್ಕೊಂಡು ಒಳ್ಳೆಯ ಅಂಕಗಳನ್ನು ಗಳಿಸಿ. ಸೊ ಆಲ್ರೆಡಿ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ, ಅಲ್ಲಿ ಹೋಗಿ ನೋಡಿದರೆ ಖಂಡಿತವಾಗಿ ನಿಮಗೆ ಇನ್ನಷ್ಟು ಕ್ಲಿಯರ್ ಆಗಿ ಸಿಗ್ತದೆ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ